ಇನ್ಸೋಮ್ನಿಯಾ ಅಂತ ನಿದ್ರಾಹೀನತೆ, ಹೆಡ್ಡೇಕ್ ಅಂತ ತಲೆ ಸುತ್ತು ಬರೋದು, ಇಲ್ಲ ವರ್ಟಿಗೋ ಅಂತೀನೋ. ನಮಸ್ಕಾರ ಪ್ರಿಯ ಬಂಧುಗಳೇ, ನಾನು ಡಾಕ್ಟರ್ ಮೊಹಮ್ಮದ್ ಹಿಫ್ಜುಲ್ಲಾ, ಸೀನಿಯರ್ ಆಕ್ಯುಪಂಚರಿಸ್ಟ್. ಸುಮಾರು 25 ವರ್ಷಗಳಿಂದ ಬೆಂಗಳೂರಿನ ಜಯನಗರದಲ್ಲಿ ನಾನು ಜನತೆಯ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಇನ್ಸೋಮ್ನಿಯಾ ಅಂತ ಒಂದು ಸಮಸ್ಯೆ ಜಾಸ್ತಿ ಆಗಿದೆ. ಇನ್ಸೋಮ್ನಿಯಾ ಅಂದರೆ ಏನು? ನಿದ್ರಾಹೀನತೆ. ನಾವೆಲ್ಲ ಮೊದಲೇ ಟೆನ್ಷನ್ ಇರ್ತೀವಿ, ಮೊಬೈಲ್ ನೋಡ್ಕೊಂಡು 1 ಗಂಟೆ ರಾತ್ರಿಗೆ ಮಲಗಿ ಬೆಳಗ್ಗೆ ಎದ್ದು ನಿದ್ದೆನೇ ಇಲ್ಲದೆ ಇನ್ಸೋಮ್ನಿಯಾ ಅಂತ ಇದೆ. ಕೆಲವರು ಮಾತ್ರೆ ತೊಗೊಂಡು ಮಲಗ್ತಾರೆ. ಆ ಮಾತ್ರೆ ಚಟಕ್ಕೆ ಒಳಗಾದರೆ ಮುಂದೆ ಮುಖದ ನರಗಳೆಲ್ಲ ವೀಕ್ ಆಗಿಬಿಡುತ್ತೆ. ಸಾಲಗಾರರಾಗಿದ್ದರೆ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ, ಮನೆಯಲ್ಲಿ ಮನಸ್ತಾಪ ಇದೆ, ಮತ್ತು ಯಾಕೋ ಮಕ್ಕಳು ಬಾಳಲ್ಲಿ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಜಗಳಗಳಾಗಿದೆ, ನೆಮ್ಮದಿ ಇಲ್ಲ, ಇವೆಲ್ಲ ಇದ್ದಾಗ ಕೊರಗಿ ನಿದ್ದೆ ಮಾಡದೇ ನಮ್ಮ ದೇಶದಲ್ಲಿ ಭಾಳ ಜನ ಹೃದಯ ಕಾಯಿಲೆ, ಮಾನಸಿಕ ಕಾಯಿಲೆಗಳೆಲ್ಲ ಬರೆಸ್ಕೊಳ್ತಾರೆ. ಅದಕ್ಕೆ ವರ್ಷ ಮಾತ್ರೆ ತಿಂತಾರೆ, ಹಾಗೇನು ಬೇಕಾಗಿಲ್ಲ. ಕೆಲವು ದಿನ ಬಂದರೆ ಸಾಕು, ನಿಮ್ಮ ನಿದ್ರಾಹೀನತೆ ಪರಿಪೂರ್ಣ ಗುಣಪಡಿಸ್ಬೋದು. ಅಂದರೆ ಪರ್ಮನೆಂಟಾಗಿ ದಿಂಬುಗೆ ತಲೆ ಕೊಟ್ಟರೆ ಹಾಯಾಗಿ ನಿದ್ದೆ ಮಾಡಿ ನೀವು ಹೇಳ್ಬೋದು. ಅಂಥ ಒಂದು ಸುಂದರವಾದ ವೈದ್ಯ ವಿಜ್ಞಾನ ಪದ್ಧತಿ. ಇನ್ನು ಮಿನರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಮಿನರ್ಸ್ ಡಿಸೀಸ್ ಅಂದರೆ ತಲೆ ಸುತ್ತು ಬರೋದು, ವರ್ಟಿಗೋ ಅಂತೀವಿ ನಾವು. ಇನ್ನರ್ ಹಿಯರ್ ಅಂತೀವಿ ನಾವು. ಒಳಗಡೆ ಇರೋ ಕಿವಿ ಇದೆಯಲ್ಲ, ಇನ್ನರ್ ಕಿವಿ, ಒಳಗಿವಿಯ ನರಗಳು ವೀಕ್ ಆದಾಗ ಮಿನರ್ಸ್ ಡಿಸೀಸ್ ಬರುತ್ತೆ, ವರ್ಟಿಗೋ ಬರುತ್ತೆ, ಟ್ರಾವೆಲ್ ಸಿಕ್ನೆಸ್ ಬರುತ್ತೆ. ಜರ್ನಿ ಮಾಡಿದಾಗ ವಾಂತಿ ಮಾಡೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ಇವೆಲ್ಲ ಆಗುತ್ತೆ. ಬಹಳ ಜನರಿಗೆ ಮಿನರ್ಸ್ ಡಿಸೀಸ್ ಆದಾಗ ಅವ್ರಿಗೆ ಕಿವಿಗಳಿಗೆ ಆ ಮಿಷಿನ್ ಎಲ್ಲ ಕೊಡ್ತಾರೆ, ಆದ್ರೂ ಅವ್ರು ಸರಿ ಆಗಲ್ಲ. ಕೆಲವರು ಬಿದ್ದುಬಿಡ್ತೀವಿ ಅಂತ ಭಯಕ್ಕೆ ಹೊರಗಡೆನೂ ಹೋಗಲ್ಲ. ಅವರು ವ್ಯವಹಾರಗಳೇ ಕಮ್ಮಿ ಮಾಡ್ಕೊಳ್ತಾರೆ, ಜನಸಂಪರ್ಕನೇ ಕಮ್ಮಿ ಮಾಡ್ಕೊಳ್ತಾರೆ, ಪ್ರತಿಯೊಂದಕ್ಕೂ ಭಯ ಪಡ್ತಾರೆ. ಆದರೆ ಮಿನರ್ಸ್ ಡಿಸೀಸ್, ವರ್ಟಿಗೋ, ತಲೆ ಸುತ್ತುವಿಕೆಯಿಂದ ನರಳುವವರೆಗೆ ಕೆಲವು ದಿನಗಳಲ್ಲಿ ಇನ್ಯಾವತ್ತೂ ಬರದಾಗಿ ಮಾಡ್ಬೋದು. ಅದು ಇದರ ವಿಶೇಷವಾದ ವಿಜ್ಞಾನ. ಅದನ್ನು ನೀವು ಆರಾಮಾಗಿ ಬಂದು ನೀವು ನನ್ನ ಹತ್ರ ಮಾತಾಡಿ. ನನಗೆ ಕನ್ಸಲ್ಟ್ ತೊಗೊಳ್ಳಲ್ಲ, ನಾನು ಕನ್ಸಲ್ಟಿಂಗ್ ಫೀಸ್ ಇಲ್ಲ ನನ್ನ ಹತ್ರ. ನಾನು ಉಚಿತವಾಗಿ ಮಾತಾಡ್ತೀನಿ. ನಾನು ಮಾತಾಡೋಕ್ಕೆ ಹಣ ತೊಗೊಳ್ಳೋ ಡಾಕ್ಟರ್ ಅಲ್ಲ. ನನ್ನ ಹತ್ರ ಯಾವಾಗಲೂ ಬಂದು ನೀವು ಮಾತಾಡ್ಬೋದು. ಉಚಿತ ಪರಿಹಾರ ಸೂಚಿಸ್ತೀನಿ. ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ನಾನು ಅದರ ಒಂದು ಶುಲ್ಕ ಇದೆ, ಸಾಧಾರಣ ಶುಲ್ಕ ಇದೆ, ಅದನ್ನು ಪಡಿತೀನಿ ಅಷ್ಟೇ. ಈ ಥರ ಸಣ್ಣಗಿನ ಸೂಜಿಗಳು ತಲೆಯಲ್ಲಿ ಒಂದು 4-5 ಕಡೆ ಹಾಕೋದ್ರಿಂದ ಕೈಕಾಲಲ್ಲಿ ನಿಮ್ಮ ಪರಿಪೂರ್ಣ ಗುಣ ಆಗುತ್ತೆ. ಸೊ ಇದೇನು ವರ್ಷ ಸಾಯೋವರೆಗೂ ಔಷಧಿ ತಗೋಬೇಕು, ಯಾವಾಗಲೂ ನಡಬೇಕು ಅಂತ ಇಲ್ಲ. 15-20 ಸಿಟ್ಟಿಂಗ್ ಅಂದರೆ ಒಂದು ಸತಿ ನನಗೆ ಭೇಟಿ ಮಾಡೋದಕ್ಕೆ ಒಂದು ಸಿಟ್ಟಿಂಗ್ ಅಂತ ನಾವು. ಆ ಥರ 15-20 ಸಿಟ್ಟಿಂಗಲ್ಲಿ ನೀವು ಇದರಿಂದೆಲ್ಲ ಗುಣಪಡಿಸ್ಬೋದು. ಗೊತ್ತಾಯ್ತಲ್ಲ ಬಂಧುಗಳೇ? ಏನು ನಿಮಗೆ ವರ್ಷ ತಿಂಗಳು ಕಾಯಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ನಿಮಗೆ ಅಂದಿನಿಂದನೇ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ.